ಭರವಸೆಯ ರೇಷ್ಮೆ ದಾರ ಹೆಣೆದ ವೀರ ಡಾಕ್ಟರ್ ಜೋಗೇಶ್ ದೇವ್ರಿ ಸರಳ ದೇಶೀಯ ರೇಷ್ಮೆ ಹುಳು ಸಾಕಣೆಯನ್ನು ಪ್ರವರ್ಧಮಾನಕ್ಕೆ ಬರುತ್ತಿರುವ ಉದ್ಯಮವಾಗಿ ಪರಿವರ್ತಿಸಿದ ರೇಷ್ಮೆ ಕೃಷಿಕ. ಬಾಲ್ಯದಿಂದಲೇ ತನ್ನ ತಾಯಿ ರೇಷ್ಮೆ ನೂಲಿನ ಮೂಲಕ ಜೀವನ ಸಾಗಿಸಲು ಕಷ್ಟಪಡುತ್ತಿದ್ದುದನ್ನು ನೋಡಿದ್ದರು. ಜೊತೆಗೆ ಪ್ರಕೃತಿಯ ವೈಪರೀತ್ಯಗಳು ರೈತರನ್ನು ಬಡವರನ್ನಾಗಿ ದುರ್ಬಲರನ್ನಾಗಿ ಮಾಡುತ್ತೆ ಎಂಬುದನ್ನು ಅರಿತುಕೊಂಡರು. ಬಾಲ್ಯದಿಂದಲೂ ನನ್ನ ತಾಯಿ ಏರಿ ರೇಷ್ಮೆ ಹುಳುಗಳನ್ನು ಸಾಕುವುದನ್ನು ನಾನು ನೋಡಿದ್ದೇನೆ. ಆವಾಗಿಂದ ನನಗೆ ಅದರಲ್ಲಿ ಆಸಕ್ತಿ ಮೂಡಿತು. ಯಾವಾಗಲೂ ಅನಿಸ್ತಿತ್ತು, ನನಗೆ ಅವಕಾಶ ಸಿಕ್ಕರೆ ಈ ಕ್ಷೇತ್ರದಲ್ಲಿ ಅರ್ಥಪೂರ್ಣವಾದದ್ದನ್ನು ಮಾಡಲು ಪ್ರಯತ್ನಿಸ್ತೇನೆ ಅಂತ. ಇದನ್ನು ಬದಲಾಯಿಸಲು ಅವರು ದೃಢ ನಿಶ್ಚಯ ಮಾಡಿದರು. ಒಂದೊಂದೇ ಹೆಜ್ಜೆ ಇಡುತ್ತಾ ಗಟ್ಟಿಮುಟ್ಟಾದ, ಕಡಿಮೆ ನಿರ್ವಹಣೆ ಮತ್ತು ಹೆಚ್ಚಿನ ಇಳುವರಿ ನೀಡುವ ಏರಿ ರೇಷ್ಮೆ ಹುಳವನ್ನು ಬೆಳೆಸಿದರು. ಆದರೆ ಒಂದು ಅಡಚಣೆಯಾಯಿತು. ಕೇಸೂರು ಮತ್ತು ಕ್ಯಾಸ್ಟರ್ ಎಲೆ ವಿರಳವಾಗಿ ಬೆಳೆದಾಗ ರೈತರು ಆದಾಯ ಕಳೆದುಕೊಂಡರು. ಡಾಕ್ಟರ್ ದೇವ್ರಿ ಅವರು ಟ್ಯಾಪಿಯೋಕಾ ಎಲೆಗಳನ್ನು ಆರಿಸಿಕೊಂಡರು. ಇದರಿಂದ ವರ್ಷ ಪೂರ್ತಿ ಉತ್ಪಾದನೆ ಖಾತ್ರಿಯಾಯಿತು. ಅವರು ಮೂಲ ಕೃಷಿಯಲ್ಲಿ ಮಾತ್ರ ಉಳಿಯಲಿಲ್ಲ. ಅವರು ಹಸ್ತಚಾಲಿತ ಚರಕದ ಬದಲಿಗೆ ಮೆಕ್ಯಾನಿಕಲ್ ಮಷೀನ್ ಅಳವಡಿಸಿದರು ಮತ್ತು ಕೋಕ್ರಾಝಾರ್ನಲ್ಲಿ ಇಂಟಿಗ್ರೇಟೆಡ್ ಬೋಡೋಲ್ಯಾಂಡ್ ರೇಷ್ಮೆ ಉದ್ಯಾನವನವನ್ನು ಸ್ಥಾಪಿಸುವ ಮೂಲಕ ಅವರು ಆಧುನಿಕ ಮಷೀನ್ಗಳನ್ನು ಉತ್ತೇಜಿಸಿದರು. ರೈತರು ಮತ್ತು ಯುವಕರಿಗೆ ತರಬೇತಿ ನೀಡಿ ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಹೆಚ್ಚಿಸಿದರು. ಈ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚುತ್ತಿದೆ ಮತ್ತು ನಾವು ಅವುಗಳನ್ನು ಅಸ್ಸಾಂನ ಹೊರಗೆ ಮಾರಾಟ ಮಾಡ್ತಾ ಇದ್ದೇವೆ. ಇದರಿಂದ ನಮಗೆ ಹೆಚ್ಚು ಲಾಭ ಸಿಗ್ತಿದೆ. ಜೊತೆಗೆ ಅವರು ಕಕೂನ್ ಬ್ಯಾಂಕಿನಿಂದ ಹಿಡಿದು ಫೈನಲ್ ಪ್ರಿಂಟೆಡ್ ಫ್ಯಾಬ್ರಿಕ್ಸ್ ವರೆಗಿನ ಎಲ್ಲಾ ಪ್ರಕ್ರಿಯೆಯನ್ನು ಒಂದೇ ಸೂರಿನಡಿ ತಂದರು. ಇದರಿಂದ ಶೋಷಕ ಮಧ್ಯವರ್ತಿಗಳ ಬದಲಿಗೆ ಪ್ರಯೋಜನಗಳು ನೇರವಾಗಿ ಕುಶಲಕರ್ಮಿಗಳಿಗೆ ಸಿಕ್ಕಿದವು. ಅವರ ಪ್ರಯತ್ನದಿಂದಾಗಿ 1600 ಹಳ್ಳಿಗಳಲ್ಲಿ ಮೌನ ಕ್ರಾಂತಿ ಹುಟ್ಟಿಕೊಂಡಿತು. ಇದರಿಂದ ಮಹಿಳೆಯರು ಪ್ರಾಥಮಿಕ ನಿರ್ಧಾರ ತೆಗೆದುಕೊಂಡು ಆರ್ಥಿಕ ನಾಯಕಿಯರನ್ನಾಗಿಸುವಲ್ಲಿ ಯಶಸ್ವಿಯಾದರು. ನಮ್ಮ ಸಮಾಜದಲ್ಲಿರುವ ಹೆಚ್ಚಿನ ಬಡವರು ಈ ಕೆಲಸವನ್ನು ಮಾಡುತ್ತಾರೆ. ಆದರೆ ನಾವು ಶಿಕ್ಷಿತ ವರ್ಗವನ್ನು ಇದರಲ್ಲಿ ಸೇರಿಸಬೇಕಾಗುತ್ತದೆ. ಭಾರತ ಸರ್ಕಾರವು ಒಂದು ಉಪಕ್ರಮವನ್ನು ತೆಗೆದುಕೊಂಡಿದೆ. 2047ರ ವೇಳೆಗೆ ಚೀನಾವನ್ನು ಹಿಂದಿಕ್ಕಿ ರೇಷ್ಮೆ ಉತ್ಪಾದನೆಯಲ್ಲಿ ಪ್ರಮುಖ ಸ್ಥಾನ ಪಡೆಯುವುದು ನಮ್ಮ ಗುರಿಯಾಗಿದೆ. ಅವರು ಮಾನಸ್ ರಾಷ್ಟ್ರೀಯ ಉದ್ಯಾನವನದ ಬಳಿ ಕಾಡು ಮುಗ ಅಭಯಾರಣ್ಯವನ್ನು ಸ್ಥಾಪಿಸಿದರು. ಸಂಪ್ರದಾಯ ಮತ್ತು ಪ್ರಕೃತಿ ಒಟ್ಟಿಗೆ ಅಭಿವೃದ್ಧಿ ಹೊಂದಬಹುದು ಎಂಬುದನ್ನು ಸಾಬೀತುಪಡಿಸಿದರು. ನನ್ನ ಪ್ರಕಾರ ನಾಳೆ ಮುಗ ಕಣ್ಮರೆಯಾದ್ರೆ ಅದು ನಮಗೆ ಆರ್ಥಿಕ ನಷ್ಟ. ಬಿಹು ಆಚರಿಸಲು ಸಾಧ್ಯವಾಗುವುದಿಲ್ಲ. ನಾವು ಏರಿ ಮತ್ತು ಮುಗಾವನ್ನು ಕಳೆದುಕೊಂಡರೆ ನಮ್ಮ ಸಾಂಸ್ಕೃತಿಕ ಗುರುತಿನ ಒಂದು ಭಾಗವನ್ನು ಕಳ್ಕೊಂಡ ಹಾಗೆ. ಡಾಕ್ಟರ್ ಜೋಗೇಶ್ ದೇವ್ರಿ ದೃಢ ನಿಶ್ಚಯದ ರೇಷ್ಮೆ ಕೃಷಿಕರು ಮತ್ತು ಸಮಾಜ ಸುಧಾರಕರು. ಮುಂದಿನ ಪೀಳಿಗೆಗೆ ರೇಷ್ಮೆಯನ್ನು ಆಕರ್ಷಕ ಮಾರ್ಗವನ್ನಾಗಿ ಮಾಡಿದವರು. ಇದರಿಂದಾಗಿ ಅಸ್ಸಾಮಿ ರೇಷ್ಮೆ ಜಾಗತಿಕ ಪರಂಪರೆಯಾಗಿ ಉಳಿದಿದೆ. ಏರಿ ನಮ್ಮ ಭವಿಷ್ಯ, ಮುಗ ನಮ್ಮ ಭರವಸೆ ಮತ್ತು ಮಲ್ಬೇರಿ ನಮ್ಮ ಸಾಮರ್ಥ್ಯ. ಡಾಕ್ಟರ್ ಜೋಗೇಶ್ ದೇವ್ರಿ, ಪದ್ಮಶ್ರೀ 2026. ಕೋಟಿ ಕೋಟಿ ನಮಸ್ಕಾರ.